ಸ್ವತಂತ್ರ ವೀರರನ್ನು ಗುರುತಿಸಿ ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅಂತ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇಬ್ಬರು ಅಪರಿಚಿತ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ವೃತ್ತಾಂತವನ್ನು ನಾವು 5ನೇ, 7ನೇ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳು ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಮುಂದಿನ ತಯಾರಿ 2ನೇ ತರಗತಿ. ನಮ್ಮ ನೆಲ ಕೇವಲ ಕಲ್ಲು ಮಣ್ಣುಗಳಿಂದ ಕೂಡಿದ ಪ್ರದೇಶವಲ್ಲ. ಶತಮಾನದ ದಾಸ್ಯದಿಂದ ಮುಕ್ತಗೊಳಿಸಿಕೊಳ್ಳಲು ಹಲವು ಹೋರಾಟದ ನೆತ್ತರುಗಳನ್ನು ಕಂಡ ವೀರಭೂಮಿ. ಪರಕೀಯರ ಆಕ್ರಮಣಗಳಿಂದ ರಕ್ಷಿಸಿಕೊಳ್ಳಲು ನಡೆದ ಯುದ್ಧಗಳೆಷ್ಟೋ, ಹೋರಾಟಗಳೆಷ್ಟೋ. ಬ್ರಿಟಿಷರ ದಬ್ಬಾಳಿಕೆಯಿಂದ ತಾಯ್ನೆಲವನ್ನು ಬಿಡುಗಡೆಗೊಳಿಸಲು ಹೋರಾಡಿದ ಅಂತಹ ಇಬ್ಬರು ಕ್ರಾಂತಿಕಾರಿಗಳ ತ್ಯಾಗದ ಕಥೆಯೇ ಇಂದಿನ ಪ್ರಹಸನ. ದೇಶಕ್ಕಾಗಿ ಹೋರಾಡಿದ ಸಾವಿರಾರು ಲಕ್ಷಾಂತರ ಅಪರಿಚಿತ ಹೋರಾಟಗಾರರ ಪೈಕಿ ಇವರೂ ಇದ್ದಾರೆ. ಅವರೇ ಪ್ರಾಣ ಸ್ನೇಹಿತ ಕ್ರಾಂತಿಕಾರಿಗಳಾದ ರಾಮಪ್ರಸಾದ್ ಬಿಸ್ಮಿಲ್ಲಾ ಹಾಗೂ ಅಶ್ಫಾಕುಲ್ಲಾ ಖಾನ್. ಸುರಿವ ಮಳೆಗಲ್ಲಿಗೂ ರವಿಗೂ ಕಾರ್ಮೋಡಗೂ ಊಹಿಸದ ಪಾತ್ರದ ಚಿತ್ರ ಕರಬೆಸೆದ ಸ್ನೇಹ ವಿಚಿತ್ರ ನಾವೆಕ್ಕಿದು ಪ್ರಾಣ ನೀಡುವುದೋ ಬೇಡುವುದೋ. ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಬ್ಬರು ಸ್ನೇಹಿತರು ಜನರನ್ನು ಸಂಘಟಿಸುತ್ತಿರುವ ದೃಶ್ಯ. ಅನ್ಯಾಯ ಅನ್ಯಾಯ ಅನ್ಯಾಯ! ಈ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ಗುರುಗಳಾದ ಬಾಲಗಂಗಾಧರ್ ತಿಲಕ್ ಅವರಿಗೆ ಭಾಷಣ ಮಾಡೋಕೆ ಅವಕಾಶ ಕೊಡದೇ ಇರುವುದು ದೊಡ್ಡ ಅನ್ಯಾಯ. ದೊಡ್ಡವರೇ, ಯುವಕರೇ, ಮುಖಂಡರೇ, ಪ್ರತಿ ನನ್ನ ಭಾರತೀಯ ಪ್ರಜೆಗಳೇ, ದೇಶ ಕಟ್ಟುವ ಕೆಲಸ ನಮ್ದು. ನಾವೇ ಈ ರೀತಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರೆ ಹೆಂಗೆ? ಒಬ್ಬ 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 ಅವನೊಬ್ಬ ಅಮೆರಿಕದ ಪ್ರಜೆ ಜಾರ್ಜ್ ವಾಷಿಂಗ್ಟನ್ ತನ್ನ ಉಗ್ರ ಹೋರಾಟದ ಮೂಲಕ ತನ್ನ ದೇಶದ ಜನತೆಗೆ ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಯಶಸ್ವಿಯಾದ್ರು. ಆದ್ರೆ ನಾವಿನ್ನು ಬಡ್ದಾಡ್ಕೊಂತಾನೇ ಇದೀವಿ. ಹಿಂಗಾದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದು ಯಾವಾಗ? ಹೌದು ರಾಮ್ ಪ್ರಸಾದ್, ನಾವು ಅವರಂತೆ ಒಂದಾಗಬೇಕು. ನಮ್ಮ ಮರೆತು ತಾಯಿ ಭಾರತೀಯ ಸೇವೆಗೆ ಸಜ್ಜಾಗಬೇಕು. ನಮ್ಮ ನೆಲದಲ್ಲೇ ಇಟ್ಕೊಂಡು ನಮ್ಮನ್ನೇ ಜೀತದಾಳುಗಳಾಗಿ ನೋಡೋ ಪ್ರತಿ ಒಬ್ಬ ಬ್ರಿಟಿಷರ ಎದೆಗೆ ಒತ್ತು. ಇದು ನನ್ನ ನೆಲ, ನನ್ನ ಜಲ ಅಂತ ಕೂಗಿ ಕೂಗಿ ಹೇಳಬೇಕು. ಇಗೋ ಇಲ್ಲಿದೆ ನಮ್ಮನ್ನೆಲ್ಲ ಬ್ರಿಟಿಷರ ದಾಸ್ಯದ ನಿದ್ದೆಯಿಂದ ಬಡೆದೆಬ್ಬಿಸುವ ಪುಸ್ತಕ. ನಾನು ಬರೆದ ಪುಸ್ತಕ ಅಮೆರಿಕನ್ ಐಕ್ಯಾನ್. ಒಮ್ಮೆ ಓದಿ. ನಾವು ಅಮೆರಿಕರಂತೆ ಉಗ್ರ ರಾಷ್ಟ್ರೀಯ ಚಳುವಳಿ ಸಂಘಟಿಸೋಣ. ನಮ್ಮ ಭಾರತ ಮಾತೆಯನ್ನು ಬಂಧನದ ಸರಪಣಿಯಿಂದ ಮುಕ್ತಿಗೊಳಿಸೋಣ. ಸರ್ಫರಾಜ್ ಕಿ ತಮನ್ನಾ ಹಬ್ ಹಮಾರೆ ದಿಲ್ ಮೇ देखना ज़ार कितना बाज़ है का दिल में. सरफरोश
की तमन्ना अब हमारे दिल में है, देखना है जोर कितना बाजुए माँ दिल में है, देख सकता है तो भी देख ले आसमां, हौसला ये देख के दिल बड़ी मुश्किल ಯುವಕರನ್ನು ಹೋರಾಟಕ್ಕೆ ಸಂಘಟಿಸಲು ತಮ್ಮ ಗುರುಗಳಾದ ಗೇಂಡಾಲಾಲ್ ದೀಕ್ಷಿತ್ರವರೊಂದಿಗೆ ರಾಮಪ್ರಸಾದ್ ಬಿಸ್ಮಿಲ್ಲಾ ಹಾಗೂ ಅಶ್ಫಾಕುಲ್ಲಾ ಖಾನ್ ಸಂವಾದದಲ್ಲಿ ತೊಡಗಿರುವ ದೃಶ್ಯ. ಇಲ್ಲ ಗುರುಜಿ, ನಾವೇನಾದ್ರೂ ಮಾಡ್ಲೇಬೇಕು. ಆ ಬ್ರಿಟಿಷರ ವಿರುದ್ಧ ಹೋರಾಡೋಕೆ, ನಮ್ಮ ಯುವಕರಿಗೆ ಶಕ್ತಿ ತುಂಬಾಕೆ ನಾವೇನಾದ್ರೂ ಮಾಡ್ಲೇಬೇಕು. ಹೌದು ರಾಮ್ ಪ್ರಸಾದ್, ನಮ್ಮ ಕಾರ್ಯ ಸಂಘಟನೆಯಲ್ಲಿ ಉತ್ಸಾಹ ಯುವಕರು ಬ್ರಿಟಿಷರ ವಿರುದ್ಧ ಹೋರಾಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಏನ್ ಮಾಡೋದು, ನಮ್ಮಂತಹ ಕ್ರಾಂತಿಕಾರಿಗಳಿಗೆ ಬ್ರಿಟಿಷರನ್ನು ಒಡೆದು ಉರುಳಿಸೋಕೆ ಮುಖ್ಯವಾಗಿ ಬೇಕಾಗಿರೋದು ಬಂದೂಕು, ಬಾಂಬುಗಳು. ಅದನ್ನು ಗುಪ್ತವಾಗಿ ತಯಾರಿಸಬೇಕೆಂದರೆ ಅದಕ್ಕೆ ಆಗೋ ಖರ್ಚು ಅಷ್ಟಿಷ್ಟಲ್ಲ. ಒಂದೊಂದು ಬಂದೂಕನ್ನು ತಯಾರಿಸಲು ತುಂಬಾ ಹಣದ ಅಗತ್ಯವಿದೆ. ಅಷ್ಟೊಂದು ಹಣ ಹೇಗೆ ಹೊಂದಿಸೋದು? ಚಿಂತೆ ಮಾಡಬೇಡಿ ಗುರೂಜಿ, ನಾವು ಕ್ರಾಂತಿಕಾರಿಗಳು, ಏಡಿಗಳಲ್ಲ. ನಮ್ಮ ಸಂಪತ್ತನ್ನೆಲ್ಲ ನಮಗೂ ಕೊಡದೆ ತಿಂದು ತೇಗುತ್ತಿರುವುದು ಆ ಬ್ರಿಟಿಷ್ ನಾಯಿಗಳು. ಅವರು ಅನುಭವಿಸುತ್ತಿರುವ ಪ್ರತಿ ಒಂದು ಬಿಡುಗಾಸು ನಮ್ಮ ಭಾರತೀಯರದ್ದು. ಅದರಲ್ಲಿ ನಮ್ಮ ಹಕ್ಕಿದೆ, ಅದನ್ನೇ ನಾವು ಬಳಸ್ಕೊಳ್ಳೋಣ. ಅದು ಹೇಗೆ? ಅಶ್ಫಾಕುಲ್ಲಾ ಖಾನ್ ಹೇಳ್ತಿರೋದು ಸತ್ಯ. ಬ್ರಿಟಿಷರ ಖಜಾನೆಯಲ್ಲಿರೋದು ನಮ್ಮ ಹಣ, ನಮ್ಮ ಸಂಪತ್ತು. ಅವರು ಅನುಭವಿಸುತ್ತಿರುವ ವಿಲಾಸಿ ಜೀವನ ನಡೆಸ್ತಿರುವುದು ನಮ್ಮ ಹಣದಿಂದಲೇ. ಅದೇ ಸಂಪತ್ತನ್ನು ಬಳಸಿಕೊಂಡರೆ ನಮ್ಮ ಕಾರ್ಯ ಸಾಧನೆ ಯಶಸ್ವಿಯಾಗೋದು. ಆದ್ರೆ ಹಣ ಎಲ್ಲ ಬ್ರಿಟಿಷ್ ಖಜಾನೆಯಲ್ಲಿದೆ ಅಲ್ಲ, ಅದನ್ನು ತರುವುದಕ್ಕೆ ಹೇಗೆ ಸಾಧ್ಯ? ಲೂಟಿ ಮಾಡೋದು. ಹೌದು, ಲೂಟಿ ಮಾಡೋದು. ನಮ್ಮ ಸಂಪತ್ತನ್ನು ನಾವೇ ಲೂಟಿ ಮಾಡೋದು. ಅದಕ್ಕೂ ಮುನ್ನ ಈ ಕಾರ್ಯಕ್ಕೆ ಜನರನ್ನು ಸಂಘಟಿಸೋದು ತುಂಬಾ ಅಗತ್ಯ. ಬನ್ನಿ, ಜನರನ್ನು ಎಚ್ಚರಿಸೋಣ, ಬ್ರಿಟಿಷರ ವಿರುದ್ಧ ಹೋರಾಡೋಣ. ಕರಪತ್ರ ಹಂಚುವ ಅಭಿಯಾನದೊಂದಿಗೆ ಕ್ರಾಂತಿಕಾರಿಗಳು ಮಣಿಪುರ್ ಕಿ ಪ್ರತಿಜ್ಞಾ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜನರನ್ನು ಹುರಿದುಂಬಿಸುತ್ತಿದ್ದಾರೆ. ಅಣ್ಣವರೇ ನಿಲ್ಲಿ, ಅಕ್ಕಾರೆ ನಿಲ್ಲಿ. ಬ್ರಿಟಿಷರ ವಿರುದ್ಧ ಹೋರಾಡೋಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಿದೆ. ಬನ್ನಿ ಬನ್ನಿ. बाजुए माँ दिल में है, देख सकता है तो भी देख ले आसमां, हौसला ये देख के दिल बड़ी मुश्किल में है. ಸ್ಟಾಪ್! ನಿಮ್ಮ ಈ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಇಲ್ಲೇ ನಿಲ್ಲಿಸಬೇಕು. ಇಲ್ಲದಿದ್ದರೆ ನಿಮ್ಮನ್ನು ಅರೆಸ್ಟ್ ಮಾಡಲಾಗುತ್ತದೆ. ಕಂಪನಿ ಸರ್ಕಾರದ ವಿರುದ್ಧ ಎಲ್ಲಾದ್ರೂ ಪಿತ್ತೂರಿ ಮಾಡುತ್ತಿದ್ದರೆ ಈಗಲೇ ಹೊರಟು ಹೋಗಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟೋಗಿರೋದಿಲ್ಲ. ನಮ್ಮ ಹೋರಾಟ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಎಂದಿಗೂ ನಿಲ್ಲಲ್ಲ. ಒಂದೇ ಮಾತರಂ! ಒಂದೇ ಮಾತರಂ! ಆಫೀಸರ್ಸ್ ಚಾರ್ಜ್! Stop! Arrest them! ಕ್ರಾಂತಿ ಚಿರಾಯಾಗಲಿ! ಇನ್ಕಿಲಾಬ್ ಜಿಂದಾಬಾದ್! ಇನ್ಕಿಲಾಬ್ ಜಿಂದಾಬಾದ್! ವಂದೇ ಮಾತರಂ! ವಂದೇ ಮಾತರಂ! ಭಾರತ್ ಮಾತಾ ಕಿ ಜೈ! ಈ ಕ್ರಾಂತಿಕಾರಿ ಗಲಭೆಯಲ್ಲಿ ಗುರುಗಳಾದ ದೀಕ್ಷಿತರು ಸೆರೆಯಾಗಿ ಗಲ್ಲು ಶಿಕ್ಷೆಗೆ ಒಳಪಡುತ್ತಾರೆ. ಅಶ್ಫಾಕುಲ್ಲಾ ಖಾನ್ ತಪ್ಪಿಸಿಕೊಳ್ಳುತ್ತಾರೆ. ರಾಮಪ್ರಸಾದರು ಇನ್ನೇನು ಸೆರೆಯಾಗುವ ಸಂದರ್ಭದಲ್ಲಿ ಯಮುನಾ ನದಿಗೆ ಹಾರಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. Arrest him! He has gone! ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಆಜಾದ್ ಚಂದ್ರಶೇಖರ್, ರಾಜೇಂದ್ರ ಲಾಹಿರಿ ಮುಂತಾದವರು ಈ ಸ್ನೇಹಿತರೊಂದಿಗೆ ತಮ್ಮ ಮುಂದಿನ ಕ್ರಾಂತಿಕಾರಿ ಹೋರಾಟವನ್ನು ಸಂಘಟಿಸಲು ರೂಪುರೇಷೆಗಳನ್ನು ತಯಾರಿಸುತ್ತಿರುವ ದೃಶ್ಯ. ಹೌದು, ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದೇ ಇಲ್ಲ. ನಮ್ಮ ಸಂಪತ್ತನ್ನೆಲ್ಲ ನಮಗೂ ಕೊಡದೆ ತಿಂದು ತೇಗುತ್ತಿರುವುದು ಆ ಬ್ರಿಟಿಷರು.
ಬ್ರಿಟಿಷ್ ಖಜಾನೆಯಲ್ಲಿರುವುದು ನಮ್ಮ ಸಂಪತ್ತು, ನಮ್ಮ ಭಾರತೀಯರ ಸಂಪತ್ತು. ನಮ್ಮ ಸಂಪತ್ತು ನಮಗೇ ಸೇರಬೇಕು. ಏನಂತೀಯ ಚಂದ್ರಶೇಖರ್? ಹೌದು, ಇದು ನಮ್ಮ ಹಣ. ನಾವು ಮಾಡುತ್ತಿರುವುದು ರೈಲು ದರೋಡೆ. ನಮ್ಮ ಹಕ್ಕಿನ ಪಾಲನ್ನು ಪಡೆದುಕೊಳ್ಳುವುದು. ಈ ದರೋಡೆಯಿಂದ ಬಂದ ಹಣವನ್ನು ಹಲವು ಮದ್ದು ಗುಂಡುಗಳನ್ನು ತಯಾರಿಸಲು ಬಳಸಿಕೊಳ್ಳೋಣ. ಬ್ರಿಟಿಷ್ ಸರ್ಕಾರವನ್ನು ಕ್ರಾಂತಿಯ ಮೂಲಕ ಸರ್ವನಾಶಗೊಳಿಸಿ ಅಲ್ಲಿ ನಮ್ಮ ಸ್ವಾತಂತ್ರ್ಯದ ಬಾವುಟವನ್ನು ಎತ್ತರಕ್ಕೆ ಹಾರಿಸೋಣ. ಸ್ವಾತಂತ್ರ್ಯ ಭಾರತೀಯನ್ನು ದೇಶದೆಲ್ಲೆಡೆ ಮೆರೆಸೋಣ. ನೀನೇನಂತೀಯ ಭಗತ್ ಸಿಂಗ್? ನಮ್ಮ ಸಂಪತ್ತು ನಮಗೆ ಸೇರಬೇಕು. ನಮ್ಮ ಸಂಪತ್ತು ನಮಗೆ ಸೇರಬೇಕು. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಕ್ರಾಂತಿಕಾರಿಗಳಿಗೆ ಜೈ. ಕ್ರಾಂತಿಕಾರಿಗಳಿಗೆ ಜೈ. ಸಮಾಧಾನ ಕ್ರಾಂತಿ ವೀರರೇ, ನಾವು ಮಾಡುತ್ತಿರುವುದು ರೈಲು ದರೋಡೆ. ಆಗಸ್ಟ್ 9ರಂದು ಅಂದರೆ ನಾಳೆ ಲಕ್ನೋಯಿಂದ ದೆಹಲಿಗೆ ಹೊರಡುವ ರೈಲಿನಲ್ಲಿ ಸರ್ಕಾರದ ಕಂದಾಯ 8,000 ರೂಪಾಯಿಗಳನ್ನು ಸಾಗಿಸಲಾಗುತ್ತಿದೆ. ಲಕ್ನೋ ದಾಟಿದ ಅರ್ಧ ಗಂಟೆ ನಂತರ ಸಿಗುವ ಕಾಕೋರಿ ಎಂಬ ನಿರ್ಜನ ಪ್ರದೇಶಕ್ಕೆ ರೈಲು ತಲುಪುವ ಹೊತ್ತಿಗೆ ರಾತ್ರಿ 11:30 ಆಗಿರುತ್ತದೆ. ಇದೇ ಸರಿಯಾದ ಸಮಯ ನಮ್ಮ ಕಾರ್ಯ ಸಾಧನೆಗೆ. ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಪ್ರತಿಯೊಬ್ಬ ಭಾರತೀಯರ ಎದೆಯಲ್ಲಿ ಕ್ರಾಂತಿ ಬೀಜ ಬಿತ್ತಿ ಆ ಪಿರಂಗಿಗಳಿಗೆ ಹುಟ್ಟಡಗಿಸ ಕಾಲ ಬಂದಿದೆ. ನಮ್ಮ ನೆಲದಲ್ಲೇ ಇದ್ಕೊಂಡು ನಮ್ಮ ಸಂಪತ್ತನ್ನೇ ಕೊಳ್ಳೆ ಹೊಡೆದಿರೋ ಆ ಬ್ರಿಟಿಷ್ ಸಂಪತ್ತಿಗೆ ಮರ್ಮಾಘಾತ ನೀಡಬೇಕಾಗಿದೆ. ಬೋಲೋ ಭಾರತ್ ಮಾತಾ ಕಿ ಜೈ. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಆಗಸ್ಟ್ 9, 1925ರಂದು ಕಾಕೋರಿ ಎಂಬ ಪ್ರದೇಶದಲ್ಲಿ ರೈಲು ದರೋಡೆಗೆ ಸಜ್ಜಾಗುತ್ತಿರುವ ದೃಶ್ಯ. ಎಲ್ಲರೂ ಸುಮ್ಮನೆ ಇರಬೇಕು, ಇಲ್ಲ ಒಬ್ಬೊಬ್ಬರಿಗೂ ಶೂಟ್ ಮಾಡಿಬಿಡ್ತೀವಿ. ಎಲ್ಲರೂ ಅದಕ್ಕಿಂತ ಕುತ್ಕೊಳ್ಳಿ, ಅನ್ನೋ ಶೂಟ್ ಮಾಡ್ತೀವಿ. ಕ್ರಾಂತಿಕಾರಿಗಳೇ, ನಡೆಯಿರಿ, ಹೋಗೋಣ. Hey, you! ಕಾಕೋರಿ ರೈಲು ದರೋಡೆಯು ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಮರೆಯಲಾಗದ ಘಟನೆ. ಈ ಘಟನೆಯ ಬಳಿಕ ವಿಚಾರಣೆ ನಡೆಸಿದ ಬ್ರಿಟಿಷ್ ನ್ಯಾಯಾಲಯ 19 ಡಿಸೆಂಬರ್ 1927ರಂದು ಈ ಇಬ್ಬರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸುತ್ತದೆ. ಗಲ್ಲಿಗೇರುವ ಮುನ್ನ ಕೊನೆಯ ಬಾರಿಗೆ ರಾಮ್ ಪ್ರಸಾದರ ತಾಯಿ ತನ್ನ ಮಗನನ್ನು ಭೇಟಿ ಮಾಡಲು ಬರುವ ಸಂದರ್ಭ. ಅಯ್ಯೋ ಮಗನೇ, ಎಂತ ಪರಿಸ್ಥಿತಿ ಬಂತಪ್ಪ. ಇನ್ನು ಕೆಲವೇ ತಿಂಗಳಲ್ಲಿ ನಿನ್ನ ಮದುವೆ ಇತ್ತಲ್ಲೋ. ಇನ್ನೊಬ್ಬರ ಕೊರಳಿಗೆ ಮಾಂಗಲ್ಯ ಹಾಕಬೇಕಾದ ನೀನು ನಿನ್ನ ಕೊರಳಿಗೆ ನೇನು ಹಗ್ಗ ಹಾಕೋ ಪರಿಸ್ಥಿತಿ ಬಂತಲ್ಲೋ. ಅಯ್ಯೋ ದೇವ್ರೇ, ಎಂತ ಅನ್ಯಾಯ. ಅಳ್ಬೇಡಮ್ಮ, ಅಳ್ಬೇಡ, ಎದ್ದೇಳು. ನಾವೇನು ಕಳ್ತನ ಮಾಡಿ ದೊರಡೆ ಮಾಡಿ ಇಲ್ಲಿಗೆ ಬಂದಿಲ್ಲ. ನಮ್ಮ ಸಂಪತ್ತನ್ನೆಲ್ಲ ತಾಯಿ ಭಾರತೀಯ ಸೇವೆಗೆ ಕಾಣಿಕೆಯಾಗಿ ನೀಡಿದ್ದೇವೆ. ತಾಯಿ ಭಾರತೀಯ ಸೇವೆ ಸೌಖ್ಯವಾಗಿ ನೀಡುತ್ತೆ. ತಾಯಿ ಭಾರತೀಯು ನಮ್ಮ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತಾಳೆ. ಮಗನೇ, ನಿನ್ನನ್ನು ಬಿಟ್ಟು ನಾ ಹೇಗೆ ಬದುಕಿರಲಪ್ಪ. ಇನ್ಯಾರೋ ನನಗೆ ದಿಕ್ಕು. ನನ್ನ ಮಡಿಲಲ್ಲಿ ಕೂತ್ಕೊಂಡು ಕೈ ತುತ್ತು ತಿನ್ನಿಸುತ್ತಿದ್ದ ಇದೇ ಕೈಗಳಿಂದ ನಾ ಹೇಗೆ ಕೊಳ್ಳಿಡಲೋ. ಇಲ್ಲಪ್ಪ, ಇಲ್ಲ, ನಾನು ನಿನ್ನ ಜೊತೆನೇ ಬರ್ತೀನಪ್ಪ.
ಇಲ್ಲ ಅಮ್ಮ ಇಲ್ಲ, ನೀನು ಇರಬೇಕು. ನನ್ನಂತ ಸಾವಿರಾರು ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿರಬೇಕು. ನಾವು ಎಲ್ಲೇ ಹೋದರೂ ದೇಶಭಕ್ತಿಯನ್ನು ಒತ್ತು ತಿರುಗುವ ಪ್ರತಿಯೊಬ್ಬ ಭಾರತೀಯರ ಎದೆಯಲ್ಲಿ ನಾವಿರುತ್ತೇವೆ. ನಮಗೆ ಸಾವಿಲ್ಲಮ್ಮ, ನಮಗೆ ಸಾವಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ, ಇನ್ಕಿಲಾಬ್ ಜಿಂದಾಬಾದ್. ಮಗನೇ ಮಗನೇ, ನಿನಗೋಸ್ಕರ ಚಕ್ಲಿ ಮಾಡ್ಕೊಂಡು ತಂದಿದ್ದೀನಿ. ಹೌದಾ ಅಮ್ಮ? Bloody Indian sentiments. Time out. Get lost. Officers. ಮಗನೇ ಮಗನೇ, ನನ್ನ ಕೈ ಬಿಡಿ, ನನ್ನ ಕೈ ಬಿಡಿ ಮಗನೇ. ಅಮ್ಮ, Officers, take them to the trial. ಓ ನನ್ನ ಪುಣ್ಯ ಭೂಮಿಯ ವೀರಪುತ್ರರೇ, ನಾವಿನ್ನು ಹೊರಡುತ್ತಿದ್ದೇವೆ. ಸ್ವಾತಂತ್ರ್ಯ ಗಳಿಸಿದ್ದನ್ನು ಕಾಪಾಡಿಕೊಳ್ಳುವ ಹೊಣೆಯನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ನಮಗೆ ಸಾವಿಲ್ಲ. ಭೌತಿಕ ಜಗತ್ತಿನಿಂದ ಬೇರ್ಪಟ್ಟರೂ ತಾಯಿ ಭಾರತೀಯ ಪ್ರೇರಣಾ ಶಕ್ತಿಯಾಗಿ ನಿಮ್ಮೆಲ್ಲರನ್ನು ಆವರಿಸಿಕೊಳ್ಳುತ್ತಿದ್ದೇವೆ. ನನ್ನ ತಾಯಿ ನೆಲಕ್ಕೆ ಪರಕೀಯರಿಂದ ಕಿಂಚಿತ್ತು ಕುಂದುಂಟಾಗದಂತೆ ರಾಷ್ಟ್ರಭಕ್ತಿಯನ್ನು ಸದಾ ನಿಮ್ಮೊಳಗೆ ಜಾಗೃತಗೊಳಿಸಿ ದೇಶ ಸೇವೆ ಕೈಕರ್ಯದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ಭಾರತೀಯ ಎದೆಯ ಮಿಡಿತವಾಗಿ ನಾವಿರುತ್ತೇವೆ. ರಕ್ತದ ಅಣುವಿನಲ್ಲೂ ಬೆರೆತಿರುತ್ತೇವೆ. ನಮ್ಮನ್ನು ಅರಸಿ ಸಂತೋಷದಿಂದ ಕಳಿಸಿಕೊಡಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. Officers. तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। ರಾಷ್ಟ್ರಕ್ಕಾಗಿ ತ್ಯಾಗ ನಮ್ಮ ಸೇವೆಯನ್ನು ತಾಯಿ ಭಾರತಿಗೆ ಅರ್ಪಿಸಿದಂತೆ. ರಾಷ್ಟ್ರಕ್ಕಾಗಿ ಬಲಿದಾನ ನಮ್ಮನ್ನೇ ತಾಯಿ ಭಾರತೀಯ ಚರಣ ಸೇವೆಗೆ ಸಮರ್ಪಿಸಿಕೊಂಡಂತೆ. ತಾಯಿಗಾಗಿ, ತಾಯಿ ನೆಲಕ್ಕಾಗಿ ತ್ಯಾಗ ಹಾಗೂ ಬಲಿದಾನ ಎರಡನ್ನೂ ಸಮರ್ಪಿಸಿಕೊಂಡ ಇಂತಹ ಮಹಾತ್ಮರಿಂದಲೇ ನಮ್ಮ ದೇಶ ಭಾರತ ದೇಶವಾದದ್ದು. ಅದಕ್ಕೆ ಹೇಳೋದು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಧನ್ಯವಾದಗಳು.
Thank you, Grade 5th, for revealing the untold story of our heroes. ಇತಿಹಾಸದ ಪುಟಗಳಲ್ಲಿ ಅಮರರಾಗಿ ಉಳಿದಿರುವ ಸ್ವತಂತ್ರ ಹೋರಾಟಗಾರರ ಬಗ್ಗೆ ದೃಶ್ಯ ರೂಪಕವನ್ನು ಪ್ರದರ್ಶಿಸಿದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತುದಾರರಾದ ಶರತ್ ಸರ್ ಹಾಗೂ ಸಂದೀಪ್ ಸರ್ ಅವರಿಗೆ ಧನ್ಯವಾದಗಳು.